ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಂದಿನ ದಿನವನ್ನು ನಿನ್ನೆಯ ಚಿಂತೆಯಲ್ಲಿ ಹಾಳು ಮಾಡದೆ ಮನಸ್ಸಿಟ್ಟು ಕೆಲಸ ಮಾಡಿದರೆ ಅಸಾಧ್ಯವಾದುದನ್ನು ಸಾಧ್ಯಗೊಳಿಸಬಹುದು. ನಾವು ಎಲ್ಲರೂ ಹಾಗೆ ಅಲ್ವಾ ಸ್ನೇಹಿತರೆ? 99% ಜನದಲ್ಲಿ ಈ ಒಂದು ಕ್ವಾಲಿಟಿ ಅಥವಾ ಈ ಒಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಏನಂದರೆ, ಹಿಂದೆ ಏನಾಗಿತ್ತು, ನಿನ್ನೆ ಏನಾಗಿತ್ತು ಅದ್ರ ಬಗ್ಗೆ ಸುಮಾರಷ್ಟು ಯೋಚನೆಗಳನ್ನು ಮಾಡ್ತೀವಿ. ಅಯ್ಯೋ ನಿನ್ನೆ ಹಾಗಾಯ್ತಲ್ಲ, ಈಗ ಆಗಬಾರ್ದಿತ್ತು, ಸೊ ಈಗ ಆಗೋಗ್ಬಿಡ್ತು, ಏನು ಮಾಡೋದಪ್ಪ, ಏನು ಮಾಡೋದಂತ ಯೋಚನೆ ಮಾಡ್ತೀವಿ ಅಷ್ಟೇ ಬರೀ ಮಾತಲ್ಲಿ. ಆದರೆ ಅದಕ್ಕೆ ಬೇಕಾದಂತಹ ಯೋಚನೆಗಳನ್ನು ನಾವು ಖಂಡಿತ ಮಾಡಿರೋದಿಲ್ಲ. ಸೊ ನಿನ್ನೆ ಹಾಗೆಲ್ಲ ಆಯ್ತಲ್ವ, ಅದಕ್ಕೆ ನನಗೆ ಇವತ್ತು ಈ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಅಥವಾ ಈ ಕೆಲಸ ಮಾಡೋಕ್ಕೆ ನನಗೆ ಮೂಡಿಲ್ಲ, ನಿನ್ನೆ ಹಾಗಾಗಿದ್ದರಿಂದ ನನಗೆ ಇವತ್ತು ಬೇಜಾರಾಗಿದೆ, ಈ ರೀತಿ. ಸೊ ಆ ಒಂದು ದಿನನ ನಾವು ತಿರುಗಿಸಿ ಮಡಚಿ ಯೋಚನೆ ಮಾಡ್ತಾನೆ ಇರ್ತೀವಿ ಹೊರತು ಅದರಿಂದ ನಮಗೆ ಏನಾದರೂ ಪ್ರಯೋಜನ ಆಗುತ್ತಾ ಅಂತ ಕೂಡ ಒಮ್ಮೆ ಯೋಚನೆ ಮಾಡಬೇಕಲ್ವಾ? ಸೊ ನೀವು ಆ ರೀತಿ ಪದೇ ಪದೇ ಯೋಚನೆ ಮಾಡೋದ್ರಿಂದ ನಿಮಗೆ ಏನೂ ಪ್ರಯೋಜನ ಇಲ್ಲ. ಇನ್ನು ಒಂದೇನಾಗುತ್ತೆ ಅಂದರೆ, ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಅಷ್ಟೇ. ಇದೊಂದೇ ವ್ಯತ್ಯಾಸ ಆಗೋದು, ಇನ್ನೇನೂ ಇಲ್ಲ. ನಿಮ್ಮಲ್ಲಿರುವಂತಹ ಪಾಸಿಟಿವಿಟಿ ಆಗ್ಬೋದು ಅಥವಾ ಮೋಟಿವೇಶನ್ ಆಗ್ಬೋದು, ಇದು ಯಾವುದೂ ಜಾಸ್ತಿ ಆಗೋದಿಲ್ಲ. ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನ ನೀವೇ ಕೈಯಾರೆ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಅದರಿಂದ ನಿಮ್ಮ ಜೀವನದಲ್ಲಿ ನೀವು ಡಿಮೋಟಿವೇಟ್ ಆಗ್ತೀರಿ ಹೊರತು ಖಂಡಿತ ನೀವು ಮೋಟಿವೇಟ್ ಆಗಿ ಮತ್ತೆ ಜೀವನದಲ್ಲಿ ಸ್ಟೆಪ್ಸನ್ನು ಮುಂದೆ ಇಡಬೇಕು ಅನ್ನೋ ಒಂದು ಯೋಚನೆಯಿಂದಲೇ ದೂರ ಉಳಿದ್ಬಿಡ್ತೀರಾ. ಹಾಗಾಗಿ ನಾನು ಹೇಳ್ತಾ ಇರೋದು ಇಷ್ಟೇ. ಸೊ ಹಿಂದೆ ಆಗೋಗಿರೋದು ಆಗೋಗಿದೆ, ಅದನ್ನು ಮತ್ತೆ ನೀವು ಸರಿಪಡಿಸ್ಲಿಕ್ಕಂತೂ ಆಗಲ್ಲ ಅಲ್ವಾ? ಆ ಸಮಯ ಹಿಂದಿರುಗಿ ನಿಮ್ಮ ಹತ್ರ ಬರೋದು ಇಲ್ಲ. ಹಾಗಾಗಿ ಆಗೋಗಿರೋ ಸಮಯದ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದೆ ಬರ್ತಿರುವಂತಹ ಸಮಯನ ವ್ಯರ್ಥ ಮಾಡದೆ ಜೀವನದಲ್ಲಿ ನಾವೇನು ಮಾಡಬೇಕು, ಯಾವ ಸ್ಟೆಪ್ಸನ್ನು ಮುಂದೆ ಇಟ್ಟು ಹೋಗಬೇಕು ನಾವು, ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಮಾಡೋದಿರ್ಬೋದು, ಅದಕ್ಕೆ ತಕ್ಕಂತಹ ಆಲೋಚನೆಗಳನ್ನು ಮಾಡೋದಿರ್ಬೋದು. ಇದನ್ನೆಲ್ಲ ಮಾಡಿದಾಗ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲರ ಜೀವನದಲ್ಲೂ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಕೈಲಿ ಏನೂ ಆಗೋದೇ ಇಲ್ಲಪ್ಪ ಅನ್ನೋ ರೀತಿ ಕೂಡ ಆಗ್ತಾ ಇರುತ್ತೆ. ಆದರೆ ಅದನ್ನೆಲ್ಲ ನೀವು ಬದಿಗಿಟ್ಟು, ಇಲ್ಲ ನನ್ನ ಕೈಲಿ ಎಲ್ಲದೂ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಒಂದೊಂದೇ ಹೆಜ್ಜೆನ ಇಡ್ತಾ ಹೋದಾಗ ಯಾವ ಜೀವನ ತುಂಬ ಕಷ್ಟ, ನಿಮ್ಮ ಕೈಲಿ ಏನೂ ಆಗೋದೇ ಇಲ್ಲ ಅಂತ ಅಸಾಧ್ಯ ಅಂತ ಅಂದ್ಕೊಂಡಿರ್ತೀರೋ ಅದು ಕೂಡ ಸಾಧ್ಯ ಆಗುವಂತಹ ಒಂದು ಸಮಯ ಬಂದೇ ಬರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಹೇಳೋದು ಕಾಲಾಯ ತಸ್ಮೈ ನಮಃ ಅಂತ. ಹಾಗಾಗಿನೇ ನೀವು ಕೂಡ ಸ್ವಲ್ಪ ಬದಲಾವಣೆನ ಜೀವನದಲ್ಲಿ ತಂದ್ಕೊಳ್ಳಿ. ಸೊ ಯಾರಿಗೆ ಗೊತ್ತು, ಆ ಜೀವನದ ಬದಲಾವಣೆಗಳಿಂದ ನಿಮಗೆ ಮುಂದೆ ಜೀವನದಲ್ಲಿ ಎಂತಹ ಒಂದು ಆಶ್ಚರ್ಯ ಕಾದಿರ್ಬೋದು ಅಲ್ವಾ? ಹಾಗಾಗಿ ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.